ಹೇಳ್ರಪ್ಪ ಹೇಳ್ರು. ತೂಗುದೀಪ ಕುಟುಂಬಕ್ಕೆ ಅವಮಾನ ಮಾಡ್ತಾ ಇರುವಂತಹ ಷಂಡದರ್ಶನ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಜಾಲತಾಣಗಳಲ್ಲಿ ಅವಹೇಳನ ಮಾಡಿ ಮಾತನಾಡಲಾಗಿದೆ. ಪೋಸ್ಟ್ ಗಳನ್ನ ಹಾಕಿದ್ದಾರೆ ಕಿಡಿಗೇಡಿಗಳು. ಯಾವನವನು? ಯಾರೋ ಅದು? ಗಜಪಡೆ ಎಂಬ ಫೇಸ್ಬುಕ್ ಅಕೌಂಟ್ ನಿಂದ ಪೋಸ್ಟ್ ಹಾಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅನ್ನ ನಿಂದಿಸಲಾಗಿದೆ. ಯಾವನ ಹೆಣ್ಮಕ್ಳ ಹತ್ರ ಕೇವಲ ಮಾತಾಡಿದ್ದು? ಯಾವನ ನಾಯಿನ ಮಗ? ನಿನ್ನ ತೆವಲನ್ನ ನೀನು ಗಜಪಡೆ ಇಂಥ ಪಡೆಗಳನ್ನೆಲ್ಲ ಇಂಡೈರೆಕ್ಟ್ ಆಗಿ ಮಾಡಿಸಿ ಅಭಿಮಾನಿಗಳನ್ನ ಬಳಸ್ಕೊಂಡು ಕೆಟ್ಟ ಕೆಲಸ ಮಾಡ್ತಾ ಇದೀಯಾ. ಏನ್ರಯ ಕರ್ಮ? ಕಿಡಿಗೇಡಿಗಳ ಕೃತ್ಯಕ್ಕೆ ಪವರ್ ಸ್ಟಾರ್ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ನಿಮ್ಗೆಲ್ಲ ಯಾವನು ಮೆಟ್ ಬಿಚ್ಕೊಂಡು ಹೊಡೆಯನಿಲ್ಲಕ್ಕಲ್ಲ, ಅದಕ್ಕೆ ಹೆಂಗೆ ಆಡ್ತೀರ ನನ್ನ ಮಕ್ಕಳ ನೀವು? ಇದರ ವಿರುದ್ಧ ಅಪ್ಪು ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಕಾನೂನು ಮೂಲಕವೇ ಪಾಠ ಕಲಿಸಲು ಮುಂದಾಗಿತ್ತು. ಕಮಿಷನರ್ ಕಚೇರಿಗೆ ದೂರು ಕೊಟ್ಟಿದ್ದಾರೆ. ಒಬ್ಬ ನಾಯಕನಾದವನಿಗೆ ತನ್ನ ಅಭಿಮಾನಿ ಸಂಘಗಳು ಏನ್ ಮಾಡ್ತಾ ಇದೆ ಅನ್ನೋ ಗಮನ ಇರಬೇಕು. ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ದರ್ಶನ್ ಅಭಿಮಾನಿಗಳು ಅನ್ಸ್ಕೊಂಡಿರೋ ಕೆಲವರು ಯಾರ ಗಜಪಡೆ ಅದು ಇದು ಅಂತ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಎದೆ ಮೇಲೆ ಹಾಕ್ಸ್ಕೊತೀಯಾ ಸೆಲೆಬ್ರಿಟೀಸ್ ಅಂತ. ಹಾಕ್ಸ್ಕೊಳಕ್ ಮೊದಲು ಆ ಸೆಲೆಬ್ರಿಟೀಸ್ ಏನ್ ಮಾಡ್ತಾ ಇದಾರೆ ನೋಡು. ನೀನ್ ಮಾಡಿಸ್ತಾ ಇದೀಯಾ, ಅವರೇ ಮಾಡ್ತಾ ಇದಾರ, ಸ್ವಲ್ಪ ಪ್ರೂವ್ ಆಗ್ಲಿ. ಅಪ್ಪು ಅವ್ರ ಬಗ್ಗೆ, ಮೇಡಮ್ ಬಗ್ಗೆ, ಯುವರಾಜ್ ಕುಮಾರ್ ಬಗ್ಗೆ, ಅಣ್ಣವ್ರ ಕುಟುಂಬದ ಬಗ್ಗೆ ಭಾರಿ ಕೆಟ್ಟದಾಗ ಆಗ್ತಾರೆ. ನಿನಗೆ ಅಂಡ ಮೇಲೆ ಒದ್ದು ಅಂಡಮಾನ್ ಜೈಲ್ಗೆ ಹಾಕಿದ್ರೆ ಬುದ್ಧಿ ಬರುತ್ತೆ. 3-4 ದಿನಗಳಿಂದ ಫೇಕ್ ಪೇಜ್ಗಳಲ್ಲಿ ಕೆಟ್ಟದಾಗಿ ಪೋಸ್ಟ್ ಮಾಡ್ತಿದ್ದಾರೆ. ಜೊತೆಗೆ ಯುವ ಸಿನಿಮಾದ ಪೈರಸಿ ಲಿಂಕ್ ಸಹ ಹಂಚಿಕೊಂಡು ಸಂಭ್ರಮಿಸುತ್ತಿದ್ದಾರೆ. ಪಾಪಿಷ್ಟ ಲೇ, ನಿಮ್ ತಂದೆ ಹೆಸರಿಗೆ ಕಳಂಕ ನೀನು. ಸಾಮಾಜಿಕ ಜಾಲತಾಣದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಅವರ ಬೆನ್ನಿಗೆ ನಿಂತ ಸಿಎಂ ಸಿದ್ದರಾಮಯ್ಯ, ಅಶ್ವಿನಿ ಬೆಂಬಲಿಸಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನೋಡು, ಇದು ಸಭ್ಯತೆನ ಒಂದು ಹೆಣ್ಮಗುಗೆ ನೀವು ಮಾತಾಡೋ ಭಾಷೆನೇನೋ ಇದು. ನಾಚಿಕೆ ಕೆಟ್ಟವನೇ. ದರ್ಶನ್ ಸರ್ ಇದನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಅಂತ ಅವರು ರಿಯಾಕ್ಟ್ ಮಾಡ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆರ್ಸಿಬಿ ಸೋಲೋದಕ್ಕೆ ಅಶ್ವಿನಿ ಅವರೇ ಕಾರಣ ಅಂತ ಪೋಸ್ಟ್ ಹಾಕಲಾಗಿದೆ. ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತು. ಮರ ಗಿಡಗಳ ತಂಟೆಗೆ ಮತ್ತೆ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ನಿನ್ನ ಬಿಡೋದಿಲ್ಲ. ನಿನ್ನ ಪರ್ಮನೆಂಟ್ ಆಗಿ ಷಂಡ ಮಾಡಿ ಇಡ್ತೀವಿ. ಫೈನಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈಗ RCB ಒಂದು ಮ್ಯಾಚ್ ಗೆದ್ದಿದೆ. ಅಶ್ವಿನಿ ಅವರು ಜೆರ್ಸಿ ಲೋಗೋ ಲಾಂಚ್ ಮಾಡ್ಲಿಲ್ಲ ಅಂತಂದ್ರೆ ಒಂದ್ ಮ್ಯಾಚ್ ಗೆಲ್ತಾ ಇರ್ಲಿಲ್ವೇನೋ, ಯಾರು ಗೊತ್ತು. ಯಾಕೆ ಭಾವನಾತ್ಮಕವಾದ ಜೀವಿ ನಾನು, ಅವ್ರ ಹೆಸರನ್ನ ಇಲ್ಲಿ ತರಬೇಡಿ. ಅವ್ರೇನ್ ಗೊತ್ತಾ, ಅವರು ಬೇಕಂತಾನೆ ಮಾಡ್ತಾ ಇರೋದು, ಪರ್ಪಸ್ ಆಗಿ ಇದನ್ನ ಮಾಡಿಸ್ತಾವ್ರೆ ಇರೋ. ನಾಚಿಕೆ ಮಾನ ಮರ್ಯಾದೆ ಇದೆಯನ್ನಲ್ಲಿ ಯಾರೋ ಅವರೇ ಇದ್ರಿಂದ, ಯಾಕಂದ್ರೆ ಇಷ್ಟೊಂದು ಇದಾಗಿ ಮಾಡ್ತಾರೆ, ಧೈರ್ಯವಾಗಿ ಮಾಡ್ತಾರೆ ಅಂದ್ರೆ ಯಾರೋ ಒಬ್ಬ ಸುಮ್ನೆ ಮಾಡಲ್ಲ, ಯಾರೋ ಒಬ್ರು ಹಿಂದೆ ಇರೋದಕ್ಕೆ ಇದೆಲ್ಲ ಮಾಡಕ್ ಆಗೋದು. ಅದು ಆಟ ಅಂದ್ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ಯಾರೋ ಒಬ್ರು ಹೋಗಿ ಚೆನ್ನಾಗಿ ಗೆಲ್ತಾರೆ, ಯಾರೋ ಒಬ್ರು ಬಂದಿ ಚೆನ್ನಾಗಿ ಸೋಲ್ತಾರೆ ಅನ್ನೋದೆಲ್ಲ ಸುಳ್ಳೇನ್ ಮಾತು. ಕರೆಕ್ಟ್ ಆಗಿ ಹೇಳಿದ್ರಿ. ಅಪ್ಪು ಅವರು ತೀರೋಗಿ 3 ದಿವಸ ಆಯ್ತು. 3 ದಿವಸಕ್ಕೆ ಒಬ್ಬ ಡಿ ಬಾಸ್ ಸೋಲ್ಜರ್ಸ್ ಅನ್ನೋ ಒಬ್ಬ ಪೇಜ್ ಅವನಿಂದ ಸ್ಟಾರ್ಟ್ ಆಗಿದ್ದು ವಾರ. ಇದನ್ನ ಫಸ್ಟ್ ತೆಗೆಸು, ಗಜಪಡೆಯನ್ನ ಮುಚ್ಚಿಸು ಫಸ್ಟ್. ನಾಚಿಕ್ ಗೆಟ್ಟವನೇ. ಮಕ ಮುಚ್ಚ ಯಾವ್ದನ್ನ ಆಳ್ಬಾವಿಲ್ ಬಿದ್ದೋಗ್ಬಿಡೋಗೋ. ಎಲ್ಲ ನನ್ನ ಮಕ್ಕಳು ಹೋಗ್ಯಾರೆ. ಮೇಡಮ್, ಇದಕ್ಕೆಲ್ಲ ಒಂದು ಕಡಿವಾಣ ಆಗ್ಬೇಕು. ಇದು ಕಡಿವಾಣ ಆಗಿಲ್ಲ ಅಂದ್ರೆ ಮುಂದಿನ ದಿನ ದೊಡ್ಡ ಮಟ್ಟಿಗೆ ಮಾಡೇ ಮಾಡ್ತೀವಿ. ಅದು ಬಿಡಲ್ಲ, ಆಯ್ತಾ? ಅದೇನೇ ಆದ್ರೂ ಪರವಾಗಿಲ್ಲ, ಖಂಡಿತ ನಾವು ಹೋರಾಟ ಮಾಡ್ತೀವಿ, ಬಿಡಲ್ಲ. ನಮಸ್ಕಾರ. ಇಷ್ಟ ತನಕ ನೋಡಿದವ್ರಿಗೆ ಜಿಂಗ ಲಕ ಲಕ ಲಕ.